ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮಹಾಸಭಾದ ಮತದಾನಕ್ಕೆ ಏನು ಬೇಕು, ಅರ್ಹತೆಗಳೇನು, ಮತ್ತೊಂದೇನು, ಮೂರೊಂದೇನು ಅನ್ನುವಂಥ ವಿವರ ಕೊಡುವಂಥದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಆರಂಭವಾಗಿ 50 ವರ್ಷಗಳಾಗಿದೆ. ಈ ಬಾರಿ ಅದರ ಸಂವಿಧಾನ ಅಂದರೆ ಅಂಗ ರಚನೆ ಬದಲಾವಣೆ ಆದಂತೆ ಚುನಾವಣೆಗಳು ಬದಲಾವಣೆಗಳಾಗಿದ್ದಾವೆ. ಇದೇ ತಿಂಗಳ 13ನೇ ತಾರೀಕು ಅಧ್ಯಕ್ಷ ಸ್ಥಾನ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಜಿಲ್ಲಾ ಪ್ರತಿನಿಧಿಗಳು 4,000 ಸದಸ್ಯರಿಗೆ ಒಬ್ಬ ಪ್ರತಿನಿಧಿ ಅನ್ನುವಂತೆ ನೇಮಕವಾಗಿದೆ. ಹಾಗಾಗಿ ಅವರಿಗೆ ಮತವನ್ನು ಹಾಕಬೇಕಾಗತ್ತೆ. ಮತದಾನದ ವಿವರಗಳನ್ನು ಯಾವ ಜಿಲ್ಲೆಗಳಲ್ಲಿ ಎಷ್ಟು ಜನಕ್ಕೆ ಮತ ಹಾಕಬೇಕು ಅನ್ನುವಂಥ ವಿವರವನ್ನು ಇವತ್ತು ನಾನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರಿಗೆ ಮತದಾನದ ಹಕ್ಕು ಇರುತ್ತದೆ. 2 ಸ್ಪರ್ಧೆಯನ್ನು ಮಾಡಿದ್ದಾರೆ. ಅದರಲ್ಲಿ ಯಾರನ್ನು ಬೇಕು ನೀವು ಅವ್ರನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಅಧ್ಯಕ್ಷ ಸ್ಥಾನಕ್ಕೆ 1 ಮತ. ಜಿಲ್ಲಾ ಪ್ರತಿನಿಧಿಗಳಲ್ಲಿ ಬೆಂಗಳೂರು ದಕ್ಷಿಣದಿಂದ 4 ಜನ ಪ್ರತಿನಿಧಿಗಳಿಗೆ ಮತವನ್ನು ಹಾಕ್ಬೋದು. ಅಂದರೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ 4 ಪ್ರತಿನಿಧಿಗೆ ಒಟ್ಟು 5 ಮತವನ್ನು ಹಾಕಲಿಕ್ಕೆ ಒಬ್ಬ ಸದಸ್ಯರಿಗೆ ಅವಕಾಶ ಇದೆ. ಬೆಂಗಳೂರು ಉತ್ತರದವರಿಗೆ ಒಬ್ಬ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ 2 ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆಗೆ ಅವಕಾಶ ಇದೆ. 2 ಮತ ಅಂದರೆ ಒಟ್ಟಾರೆ ಒಂದು ರಾಜ್ಯಾಧ್ಯಕ್ಷರಿಗೆ 2 ಜಿಲ್ಲಾ ಪ್ರತಿನಿಧಿ 3 ಮತವನ್ನು ಹಾಕಲಿಕ್ಕೆ ಅವಕಾಶ ಇದೆ. ಇನ್ನು ಬೆಂಗಳೂರು ಕೇಂದ್ರಕ್ಕೂ ಅಷ್ಟೇ, ಒಂದು ರಾಜ್ಯಾಧ್ಯಕ್ಷರಿಗೆ 2 ಜಿಲ್ಲಾ ಪ್ರತಿನಿಧಿಗೆ ಬೆಂಗಳೂರು ಕೇಂದ್ರದಿಂದ ಮತ ಹಾಕಲಿಕ್ಕೆ ಅವಕಾಶ ಇದೆ. ಇನ್ನು ಮೈಸೂರಿನೊಳಗೆ ಒಂದು ರಾಜ್ಯಾಧ್ಯಕ್ಷಕ್ಕೆ 2 ಜಿಲ್ಲಾ ಪ್ರತಿನಿಧಿಗೆ ಅವಕಾಶ ಇದೆ. ಉಳಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಬ್ಬರಿಗೂ ಜಿಲ್ಲಾ ಪ್ರತಿನಿಧಿಗೆ ಅವಕಾಶ, ಒಂದು ರಾಜ್ಯಾಧ್ಯಕ್ಷರಿಗೆ ಅವಕಾಶ ಇರುವಂಥದ್ದು. ಈಗಾಗಲೇ 8-9 ಜಿಲ್ಲೆಗಳಲ್ಲಿ ಅವಿರೋಧ ಆಯ್ಕೆಯಾಗಿದೆ. ಅದನ್ನು ಹೊರತುಪಡಿಸಿದಂಥ ಜಿಲ್ಲೆಗಳಲ್ಲಿ ಆ ಜಿಲ್ಲೆಗಳು ಯಾವುದು ಅನ್ನುವಂಥದ್ದನ್ನು ಹೇಳುವಂಥದ್ದಾದರೆ ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು ಅಂತಂದರೆ ಬೀದರ್ ಜಿಲ್ಲೆಯಲ್ಲಿ ಒಬ್ಬರು ಆಯ್ಕೆ, ಕಲಬುರಗಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ವಿಜಾಪುರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಧಾರವಾಡ ಮತ್ತು ಹುಬ್ಬಳ್ಳಿ ಸೇರಿ 1 ಜಿಲ್ಲೆ, ಹಾವೇರಿ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಇನ್ನು ಮಂಡ್ಯ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಕೋಲಾರ. ಇಲ್ಲಿ ಒಬ್ಬೊಬ್ಬರಿಗೆ ಆಯ್ಕೆಗೆ ಮಾತ್ರ ಅವಕಾಶ ಇದೆ. ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ, ಒಂದು ಪ್ರತಿನಿಧಿ ಸ್ಥಾನಕ್ಕೆ ಮತವನ್ನು ಚಲಾಯಿಸುವ ಹಕ್ಕಿದೆ. ಮತದಾನಕ್ಕೆ ಏನೇನು ಬೇಕು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಮತದಾನದ ಸಂದರ್ಭದೊಳಗೆ ಸಹಜವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಪಡೆದಿರತಕ್ಕಂಥ ಸದಸ್ಯತ್ವದ ಗುರುತಿನ ಪತ್ರ ಅತ್ಯಂತ ಪ್ರಮುಖ. ಒಂದು ವೇಳೆ ಆ ಗುರುತಿನ ಪತ್ರ ನಾನು ಪಡೆದಿದ್ದು ಕಳೆದು ಹೋಗಿದೆ ಅನ್ನುವಂಥದ್ದಾದರೆ ಭಾರತ ಸರ್ಕಾರದ ಚುನಾವಣಾ ಕಮಿಷನ್ನಿಂದ ನೀಡಲ್ಪಟ್ಟ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡು ಕೂಡ ಅಗತ್ಯ. ಅದನ್ನು ಕನ್ಸಿಡರ್ ಮಾಡ್ತಾರೆ. ಭಾರತ ಸರ್ಕಾರದ ವರಮಾನ ತೆರಿಗೆ ಇಲಾಖೆ ನೀಡಿದ ಪಾನ್ ಕಾರ್ಡನ್ನು ಕೂಡ ಬಳಸ್ಕೊಳ್ಬೋದು. ರೇಷನ್ ಕಾರ್ಡ್ ಬಳಸ್ಕೊಳ್ಬೋದು. ಪಾಸ್ಪೋರ್ಟು, ಹಿರಿಯ ನಾಗರಿಕರ ಗುರುತಿನ ಚೀಟಿ, ಡ್ರೈವಿಂಗ್ ಲೈಸೆನ್ಸು ಅಥವಾ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಆಫೀಸಿಂದ ಕೊಟ್ಟಿರ್ತಕ್ಕಂಥ ಗುರುತಿನ ಚೀಟಿಗಳನ್ನು ಮತದಾನದ ಸಂದರ್ಭದೊಳಗೆ ಹಾಜರುಪಡಿಸಿದರೆ ನಿಮಗೆ ಮತದಾನವನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಇದಿಷ್ಟು ನಿಮ್ಮ ಗಮನದಲ್ಲಿರಬೇಕಾಗಿರ್ತಕ್ಕಂಥದ್ದು. ಏನಾಗಿದೆ ಅಂತಂದರೆ ನಾನು ಒಬ್ಬರು ಎಷ್ಟು ಓಟ್ ಹಾಕಬೇಕು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಕನ್ಫ್ಯೂಸ್. ಹಾಗಾಗಿ ನಾನು ಆಗಲೇ ಹೇಳಿದಾಗೆ ಬೆಂಗಳೂರು ದಕ್ಷಿಣದಿಂದ 4 ಜಿಲ್ಲಾ ಪ್ರತಿನಿಧಿ ಒಬ್ಬರಿಗೆ ರಾಜ್ಯಾಧ್ಯಕ್ಷರಾದರೆ, ಬೆಂಗಳೂರು ಉತ್ತರದಿಂದ 2 ಜಿಲ್ಲಾ ಪ್ರತಿನಿಧಿ, 1 ರಾಜ್ಯಾಧ್ಯಕ್ಷರು, ಬೆಂಗಳೂರು ಕೇಂದ್ರದ 2 ಜಿಲ್ಲಾ ಪ್ರತಿನಿಧಿಗಳು, 1 ರಾಜ್ಯಾಧ್ಯಕ್ಷರು, ಮೈಸೂರಿನಿಂದ 2 ಜಿಲ್ಲಾ ಪ್ರತಿನಿಧಿಗಳು, 1 ರಾಜ್ಯಾಧ್ಯಕ್ಷರು. ಇಲ್ಲಿ ಮಾತ್ರ ಸದಸ್ಯತ್ವದ ಸಂಖ್ಯೆ ಜಾಸ್ತಿ ಇರೋದನ್ನು ಆ ಅನುಗುಣವಾಗಿ ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆ ಇದೆ. ಉಳಿದಂತೆ ಎಲ್ಲ ಜಿಲ್ಲೆಗಳು ಒಂದೊಂದಕ್ಕೆ ಅವಕಾಶ ಇರುವಂಥದ್ದು. ಆಮೇಲೆ ಚುನಾವಣೆ ಮತದಾನದ ಸಂದರ್ಭದಲ್ಲಿ ಇದಿಷ್ಟನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಮತದಾನದ ಕೇಂದ್ರಗಳನ್ನು ಪ್ರಮುಖವಾಗಿ ನಿಮ್ಮ ಗಮನಕ್ಕೆ ನಾನು ತರುವಂಥ ಪ್ರಯತ್ನವನ್ನು ಮಾಡ್ತೇನೆ. ಭಾಳಷ್ಟು ಜನಕ್ಕೆ ಏನಾಗಿದೆ ಅಂದರೆ ಎಲ್ಲಿದೆ ಅನ್ನುವಂಥದ್ದೇ ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಒಳಗೆ ಇರೋವಂಥವ್ರು ಇದ್ದಾರೆ. ಒಟ್ಟಾರೆಗಳ 66,750 ಮತಗಳಿರುವಂಥದ್ದು. ಹಾಗಾಗಿ ನಿಮ್ಮ ಗಮನಕ್ಕೆ ತರ್ತೇನೆ ಎಲ್ಲೆಲ್ಲಿ ಮತದಾನದ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಅನ್ನುವಂಥದ್ದನ್ನು. ಮತದಾನದ ಕೇಂದ್ರಗಳು ಮುಖ್ಯವಾಗಿ ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿಯವರು ಮತದಾನದ ಕೇಂದ್ರ ಬಂದು ಗುಲ್ಬರ್ಗದ NV ಸೊಸೈಟಿ, SP ದೇವಸ್ಥಾನದ ಬೀದಿ. ಬಾಗಲಕೋಟೆ ಬಿಜಾಪುರದವರು PDG ಪ್ರೌಢಶಾಲೆ, ಬಾಗಲಕೋಟೆ ರಸ್ತೆ, SP ಮನೆ, ವಿಜಯಪುರ. ಕೊಪ್ಪಳದವರು ಬ್ರಾಹ್ಮಣ ವಿದ್ಯಾರ್ಥಿ ಸದಾಚಾರ ಸದನ, ಕೊಪ್ಪಳ. ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರದವರು ಶ್ರೀ ಶಾರದಾ ವಿದ್ಯಾನಿಕೇತನ, ಬಾಲಮಾನ ದೊಡ್ಡಿ ರಸ್ತೆ, NGO ಕಾಲೋನಿ, ರಾಯಚೂರು. ಧಾರವಾಡ, ಹುಬ್ಬಳ್ಳಿ, ಗದಗ, ಹಾವೇರಿ ಮತ್ತು ಬೆಳಗಾಂನವರು ಲ್ಯಾಮಿಂಗ್ಟನ್ ಬಾಯ್ಸ್ ಹೈಸ್ಕೂಲ್, ಕಾರ್ಪೊರೇಷನ್ ಕಚೇರಿ ಹತ್ತಿರ, ಹುಬ್ಬಳ್ಳಿ. ದಾವಣಗೆರೆ, ಚಿತ್ರದುರ್ಗದವರು ಬ್ರಾಹ್ಮಣ ಸೇವಾ ಸಂಘ, ಬ್ರಾಹ್ಮಣ ವಿದ್ಯಾರ್ಥಿನಿಗಳಿಗೆ PG ಬಡಾವಣೆ, ದಾವಣಗೆರೆ. ಶಿವಮೊಗ್ಗದವರು ವಾಸವಿ ಪಬ್ಲಿಕ್ ಶಾಲೆ, ಕೋಟೆ, ಶಿವಮೊಗ್ಗ.
ಉಡುಪಿ ಕುಂದಾಪುರದವರು ವಿ.ಕೆ. ಆಚಾರ್ಯ ಮೆಮೋರಿಯಲ್ ಸ್ಕೂಲ್, ಕುಂದೇಶ್ವರ ದೇವಾಲಯ ಪಕ್ಕ ಕುಂದಾಪುರ. ದಕ್ಷಿಣ ಕನ್ನಡ ಮತ್ತು ಮಂಗಳೂರಿನವರು ಭಾರತೀಯ ಕಾಲೇಜು, ವಿವೇಕಾನಂದ ರಸ್ತೆ 6ನೇ ಅಡ್ಡ ರಸ್ತೆ, ಪಡವ, ಮಂಗಳೂರು. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಭಗಿನಿ ಸೇವಾ ಸಮಾಜ, ಶಾರದಾ ವಿಲಾಸ ಕಾಲೇಜ್ ಎದುರು, ಕೆ.ಆರ್. ಮೊಹಲ್ಲಾ. ಹಾಸನದವರು ಶ್ರೀ ರಾಮಕೃಷ್ಣ ವಿದ್ಯಾಲಯ ಪ್ರೌಢಶಾಲೆ, ರವೀಂದ್ರನಗರ 4ನೇ ಅಡ್ಡ ರಸ್ತೆ, ಹಾಸನ. ಚಿಕ್ಕಮಗಳೂರಿನವರು ಬ್ರಹ್ಮ ಸಮುದ್ರ ಶ್ರೀ ರಂಗಣ್ಣನವರ ಕಲ್ಯಾಣ ಮಂಟಪ, ಚಿಕ್ಕಮಗಳೂರು. ಕೊಪ್ಪ ಅಂದರೆ ಅಲ್ಲಿ ಶೃಂಗೇರಿ ಮತ್ತು ಕೊಪ್ಪವನ್ನು ಸೇರಿಸಿ ಒಂದು ಮತದಾನ ಕೇಂದ್ರ ಮಾಡಿದರೆ, ಗಾಯತ್ರಿ ಭವನ, ಕೊಪ್ಪ. ಚಿಕ್ಕಬಳ್ಳಾಪುರದವರು ಭಾರತೀಯ ವಿದ್ಯಾಸಂಸ್ಥೆ, ಶಾಂತಿನಿಕೇತನ PU ಕಾಲೇಜ್ ಪಕ್ಕ, ಭಾರತೀನಗರ, ಚಿಕ್ಕಬಳ್ಳಾಪುರ. ತುಮಕೂರಿನವರು ತುಮಕೂರು ವಿಪ್ರಭವನ 4ನೇ ಮುಖ್ಯ ರಸ್ತೆ, 4ನೇ ಅಡ್ಡ ರಸ್ತೆ, ಜಯನಗರ, ಪಶ್ಚಿಮ, ತುಮಕೂರಿನವರು. ಇನ್ನು ಬೆಂಗಳೂರು ದಕ್ಷಿಣದವರು APS ಕಾಲೇಜ್, NR ಕಾಲೋನಿ, ಬೆಂಗಳೂರು, ಇಲ್ಲಿ ಮತದಾನವನ್ನು ಮಾಡಬೇಕಾಗತ್ತೆ. ಬೆಂಗಳೂರು ಉತ್ತರದವರು ಚಂದ್ರಶೇಖರ ಭಾರತಿ ಕಲ್ಯಾಣ ಮಂಟಪ, ಶಂಕರಪುರಂ, ಪಂಪ ಮಹಾಕವಿ ರಸ್ತೆ, ಎಲ್ಲಿ ಮಾಡಬೇಕಾಗತ್ತೆ. ಬೆಂಗಳೂರು ಕೇಂದ್ರ, ಗ್ರಾಮಾಂತರ ಮತ್ತು ರಾಮನಗರ ಶ್ರೀ ರಾಯರಾಯ ಕಲ್ಯಾಣ ಮಂಟಪ, ಪಂಪ ಮಹಾಕವಿ ರಸ್ತೆ ಒಳಗೆ. ಕೋಲಾರದವರು ಗಾಯತ್ರಿ ಪ್ರಾರ್ಥನಾ ಮಂದಿರ, ಕೋಲಾರ ತಾಲೂಕು ಬ್ರಾಹ್ಮಣ ಸಭಾ, PC ಬಡಾವಣೆ, ಕೋಲಾರ. ಉತ್ತರ ಕನ್ನಡ ಶಿರಸಿಯವರು ಉತ್ತರ ಕನ್ನಡ ಜಿಲ್ಲಾ ತೋಟಗಾರ ಬೆಳೆಗಳ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ, ಸಿರಸಿ, ಇಲ್ಲಿ ಮತದಾನವನ್ನು ಮಾಡಬೇಕಾಗತ್ತೆ. ಇದು ಒಂದು ಕಡೆಗಾದರೆ, ಬೆಂಗಳೂರೊಳಗೆ ಒಂದಷ್ಟು ಏನು ವಿಧಾನಸಭಾ ಕ್ಷೇತ್ರಗಳನ್ನ ಬೇರೆ ಬೇರೆ ಕಡೆ ಸೇರ್ಪಡೆಯನ್ನು ಮಾಡಿದ್ದಾರೆ. ಆನೇಕಲ್ಲು, ಉತ್ರಳ್ಳಿ, ಇತರೆ ಬಡಾವಣೆ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಆನೇಕಲ್ಲು ಮತ್ತು ಉತ್ರಳ್ಳಿ ಕ್ಷೇತ್ರವನ್ನು ಸೇರಿಸಿದ್ದಾರೆ. ರಾಜರಾಜೇಶ್ವರಿ ಬಡಾವಣೆಯನ್ನು ಕೂಡ ತೆಗೆದುಕೊಂಡು ಬೆಂಗಳೂರು ಕೇಂದ್ರಕ್ಕೆ ವಿಲೀನಗೊಳಿಸಿದ್ದಾರೆ. ಹಾಗೆಯೇ ಬೆಂಗಳೂರು ಉತ್ತರಕ್ಕೆ ಯಲಹಂಕವನ್ನು ವಿಲೀನಗೊಳಿಸಿದ್ದಾರೆ. ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲವನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ವಿಲೀನಗೊಳಿಸಿ ಬೆಂಗಳೂರು ಗ್ರಾಮಾಂತರ ಅಂತ ಪರಿಗಣಿಸಿದ್ದಾರೆ. ಇದಿಷ್ಟು ನಿಮ್ಮ ಗಮನದಲ್ಲಿರಲಿ. ಬೆಳಗ್ಗೆಯಿಂದ ಸಂಜೆವರೆಗೂ ಮತದಾನ ಇರುತ್ತೆ. ಕಾಯೋ ಅಂಥದಕ್ಕಿಂತ ಮೊದಲು ನಾವು ಮತದಾನ ಮಾಡಿಬಿಡಬೇಕು. ಬಿಸಿಲು ಅಥವಾ ಇದ್ದಕ್ಕಿದ್ದ ಹಾಗೆ ಅಕಾಲಿಕ ಮಳೆ ಬರ್ಬೋದು, ಇವೆಲ್ಲ ದೃಷ್ಟಿ ಇರೋದ್ರಿಂದ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡಬೇಕು. ಇಡೀ ರಾಜ್ಯದ ವಿಪ್ರಬಂಧುಗಳನ್ನು ಸರಿಸಮಾನವಾಗಿ ನೋಡುವಂತಹ, ಎಲ್ಲ ವಿಪ್ರರು ನಮ್ಮವರು ಅಂತ ಭಾವಿಸುವಂತಹ, ತ್ರಿಮತಸ್ಥರು ನಮ್ಮವರು ಅಂತ ಭಾವಿಸುವಂಥ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿ. ಆಯ್ಕೆ ಯಾರು ಬೇಕಾದ್ರೂ ಮಾಡಿ, ಆಯ್ಕೆ ನಿಮ್ಮಿಷ್ಟ. ಆದರೆ ಬ್ರಾಹ್ಮಣ ಸಭಕ್ಕೆ ಮುಂದೆ ಕಷ್ಟ ಆಗಬಾರದು. ನಮ್ಮಿಷ್ಟ ಸಂಘಕ್ಕೆ ಕಷ್ಟವಾಗಬಾರದು. ನಮ್ಮಿಷ್ಟ ಸಂಘಕ್ಕೂ ಇಷ್ಟವಾಗಬೇಕು, ನಮ್ಮ ಸಮಾಜಕ್ಕೂ ಇಷ್ಟವಾಗಬೇಕು ಅನ್ನುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಚುನಾವಣೆಯ ವಿವರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.